ಇಡೀ ಕರ್ನಾಟಕ ಈಗ ಅಕ್ಷರಶಃ ಕೋಲ್ಡ್ ಸ್ಟೋರೇಜ್ ಆಗಿ ಬದಲಾಗಿದೆ. ರಾಜ್ಯಾದ್ಯಂತ ಚಳಿಯ ಅಬ್ಬರ ಎಷ್ಟಿದೆ ಅಂದ್ರೆ ಉತ್ತರದಿಂದ ದಕ್ಷಿಣದವರೆಗೆ ಜನ ಗಡಗಡ ನಡುಗ್ತಿದ್ದಾರೆ. ಅದರಲ್ಲೂ ಬಿಸಿಲೂರಿನ ಜಿಲ್ಲೆಗಳು ಕೂಡ ಥಂಡ ಹೊಡೆದಿದ್ದು ಸೂರ್ಯ ಬರದೆ ಜನ ಹೊರಗೆ ಬರ್ತಿಲ್ಲ. ಐಸ್ ಬಾಕ್ಸ್ನಂತಾದ ಬೀದರ್ 7 ಡಿಗ್ರಿಗೆ ಕುಸಿದ ಕನಿಷ್ಠ ಉಷ್ಣಾಂಶ. ಬೀದರ್ನ ಜನ ಕಂಡು ಕೇಳರಿಯದ ಚಳಿಗೆ ನಡುಗಿ ಹೋಗಿದ್ದಾರೆ. 4 ದಿನದಿಂದ ಕನಿಷ್ಠ 7ರಿಂದ 13 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಿದೆ. ಮಧ್ಯಾಹ್ನ ಸಂಜೆ ಹೊತ್ತಲ್ಲೂ ಸ್ವೆಟರ್ ಇಲ್ಲದೆ ಹೊರಬರಲಾಗ್ತಿಲ್ಲ. ಸದ್ಯ ನಾನು ಇಲ್ಲಿರ್ತಕ್ಕಂಥದ್ದು ಬೀದರ್ನ ಬರೀದ್ಶಾಹಿ ಏನು ಗಾರ್ಡನ್ ನಡೆದಿರಿ. ಇಲ್ಲಿ ಪ್ರತಿನಿತ್ಯನೂ ಕೂಡ ವ್ಯಾಯಾಮ ಮಾಡಲಿಕ್ಕೆ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಜನ ಕೂಡ ಇಲ್ಲಿ ಬರ್ತಾ ಇದ್ರು. ಆದರೆ ಈ ಚಳಿಯ ಕಾರಣದಿಂದಾಗಿ ಕೇವಲ ಬೆರಳೆಣಿಕೆಯಷ್ಟು ಜನರು ಕೂಡ ಬಂದು ವ್ಯಾಯಾಮನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಕಳೆದ ಒಂದು ವಾರದಿಂದನೂ ನಿರಂತರವಾಗಿ ಚಳಿ ದಿನದಿಂದ ದಿನಕ್ಕೇನು ಕುಸಿತನ ಕಾಣ್ತಾ ಇದೆ. ಇಡೀ ರಾಜ್ಯದಲ್ಲಿ ಅತ್ಯಧಿಕ ಕಡಿಮೆ ತಾಪಮಾನ 7 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಬೀದರ್ ಜಿಲ್ಲೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ ಪ್ರತಿಯೊಬ್ಬರು ಕೂಡ ಏನು ಮನೆಯಿಂದ ಹೊರ ಬರೋದಕ್ಕೂ ಕೂಡ ಇಲ್ಲಿ ಏನು ಹಿಂಜರಿಕೆಯನ್ನು ಪಡ್ತಾ ಇರತಕ್ಕಂಥದ್ದು. 20 ವರ್ಷಗಳಲ್ಲಿ 3ನೇ ಬಾರಿಗೆ ಕನಿಷ್ಠ ತಾಪಮಾನ. ಇನ್ನು ಗೊಮ್ಮಟಗಿರಿ ವಿಜಯಪುರವು ಥರಥರ ಅಂತಿದೆ. 20 ವರ್ಷಗಳಲ್ಲೇ 3ನೇ ಬಾರಿಗೆ ಜಿಲ್ಲೆಯಲ್ಲಿ ಕನಿಷ್ಠ ತಾಪಮಾನ ದಾಖಲಾಗಿದೆ. ಡಿಸೆಂಬರ್ 13ರಂದು ಕೇವಲ 7 ಡಿಗ್ರಿಗೆ ತಾಪಮಾನ ಕುಸಿದಿತ್ತು. ನಿನ್ನೆ ಕನಿಷ್ಠ 10.5 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಮುಂದೆ ಉಷ್ಣಾಂಶ ಮತ್ತಷ್ಟು ಇಳಿಯುವ ಸಂಭವವಿದ್ದು ಜನ ನಡುಗ್ತಿದ್ದಾರೆ. ಇತ್ತ ಕಲಬುರಗಿಯಲ್ಲೂ ತಾಪಮಾನ 15ಕ್ಕೆ ಕುಸಿದಿದೆ. ಕಳೆದೊಂದು ದಶಕದಲ್ಲಿಯೇ ಅತಿ ಕಡಿಮೆ ತಾಪಮಾನ ದಾಖಲಾಗಿದ್ದು ಬೆಳಗ್ಗೆ ವಾಕಿಂಗ್ಗೂ ಜನ ಹೊರಬಾರದಂತಾಗಿದೆ. ಬಿಸಿಲೂರಿನಲ್ಲೇ ಈ ಪರಿಸ್ಥಿತಿ ಇದ್ದು ಜನ ಥಂಡಿಯಿಂದ ತಪ್ಪಿಸಿಕೊಳ್ಳಲು ಬೆಂಕಿಯ ಮೊರೆ ಹೋಗ್ತಿದ್ದಾರೆ. ಬೀದರ್ನಿಂದ ಸುರೇಶ್, ವಿಜಯಪುರದಿಂದ ಅಶೋಕ್ ಜತೆ ದತ್ತಾತ್ರೇಯ, TV9 ಕಲಬುರಗಿ.